ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೀಕ್ಷಕರೇ, ಇವತ್ತಿನ ವಿಡಿಯೋದೊಳಗೆ ನೀವು ಅಡುಗೆ ನೋಡಾಕತ್ತೀರಿ. ಇದು ಏನಿರ್ಬೇಕಂತ ಅನ್ಕೊಳಕತ್ತಿರ್ಬೋದು. ಇದೇನಪ್ಪ ಅಂತ ಹೇಳಿದ್ರೆ, ನಾವು ಮನೆ ಕಟ್ಸಾಕತ್ತೀವಲ್ರಿ, ಅದಕ್ಕೆ ಕೆಲಸಗಾರ ಬರ್ತಾರೆ. 9 ಜನ ಕೆಲಸಗಾರ ಬರ್ತಾರೆ. ಅವರಿಗೆ ಊಟ ಕೊಡ್ತೀವಿ ರೀ, ಒಂದು ಹೊತ್ತಿನ ಊಟ ಅಂದ್ರೆ ಬೆಳಗ್ಗೆ ನಾಷ್ಟ ಕೊಡ್ತೀವಿ. ಅದು ಪ್ರಿಪೇರ್ ಮಾಡೀನಿ ನೋಡಿರಿ ನಾ ಇವತ್ತು. ಏನಂದ್ರೆ ದೋಸೆ, ಆಮೇಲೆ ಗ್ರೀನ್ ಪೀಸ್ ಕರಿ, ಆಮೇಲೆ ಇದು ರೀ ಟಮಾಟಿ ಚಟ್ನಿ. ಅದು ಪ್ರಿಪೇರ್ ಮಾಡೀನಿ ಅವರಿಗೆ 9 ಮಂದಿಗೆ. ಒಂದೊಂದು ದಿನ ಒಂದೊಂದು ಥರ ಫುಡ್ ಪ್ರಿಪೇರ್ ಮಾಡಿಕೊಡ್ತೀವಿ ರೀ. ಒಂದೇ ಥರ ಅಂದ್ರೆ ಬೇಸರ ಆಗುತ್ತೆ ಅವ್ರಿಗೆ. ಈಗ ನೋಡಿರಿ, ಗ್ರೀನ್ ಪೀಸ್ ಕರಿ ಹೆಂಗೆ ಮಾಡೀನಿ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಫಸ್ಟ್ ಒಂದು ಪಾತ್ರೆ ಬಿಸಿ ಮಾಡಿ ಅದ್ರಾಗ 2 ಚಮಚ ಎಣ್ಣೆ ಹಾಕಿ, ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೀನಿ ರೀ. ಆಮೇಲೆ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕೀನಿ. ಅದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಹೆಚ್ಚಿದಂತಹ ಟೊಮ್ಯಾಟೋನ ಹಾಕ್ಕೊತೀನಿ ರೀ. ಹಾಕ್ಕೊಂಡು ಈ ಥರ ಚೆಂದಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಒಂದು ಅರ್ಧ ಚಮಚೆ ಅರ್ಶಿಣ ಪುಡಿ ಹಾಕ್ಕೊತೀನಿ ನೋಡಿರಿ. ಆಮೇಲೆ ಇದಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಮುಂಜಾನೆ ಭಾಳ ಅರ್ಜೆಂಟ್ನೊಳಗೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮಸಾಲ ಹೆಂಗೆ ರೆಡಿ ಮಾಡ್ಕೋಬೇಕಂತ ಹೇಳಿದ್ರೆ, ಒಂದು ಕಪ್ಪು ತೆಂಗಿನಕಾಯಿ ತುರಿ ರೀ, ಹಸಿ ತೆಂಗಿನಕಾಯಿ ತುರಿ ತೊಗೊಂಡು ಅದನ್ನು ಚೆಂದಾಗಿ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ಅದರೊಳಗೆ ಖಾರದ ಪುಡಿ, ಆಮೇಲೆ ಮಸಾಲ ರೀ, ಗರಂ ಮಸಾಲ ಅದೆಲ್ಲ ಇಟ್ಟು ಮತ್ತೆ ಹುರ್ಕೋಬೇಕಾಗುತ್ತೆ. ಆಮೇಲೆ ಸಣ್ಣ ಉಳ್ಳಾಗಡ್ಡಿ ಅಂತೀವಲ್ಲ ರೀ, ಸಾಂಬಾರು ಉಳ್ಳಾಗಡ್ಡಿ, ಅದನ್ನು ಅದ್ರ ಜೊತೆ ಹುರ್ಕೋಬೇಕಾಗುತ್ತೆ. ಅದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ನೋಡಿರಿ, ಈಗ ಹಾಕ್ಕೊಂಡಿಲ್ಲ ನಾನು, ಈ ಥರ ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ಮಸಾಲ ರೆಡಿ ಮಾಡಿಕೊಂಡು ಈ ಥರ ಫ್ರೈನೊಳಗೆ ಹಾಕ್ಕೋಬೇಕು ರೀ. ನೋಡಿರಿ, ಇದೊಂದು ಈ ಥರ ಹಾಕ್ಕೊಂಡ್ಮೇಲೆ ಸ್ವಲ್ಪ ಅದು ಉಗಿ ಬರಬೇಕಾಗುತ್ತೆ. ಆಮೇಲೆ ಈ ಕಡೆ ಕುಕ್ಕರ್ನಾಗ ರೀ ಗ್ರೀನ್ ಪೀಸ್ ರಾತ್ರಿನ ಒಂದು ಬಟ್ಲ ನೆನೆಸಿ ಮುಂಜಾನೆ ಗ್ರೀನ್ ಪೀಸ್, ಕ್ಯಾರೆಟ್, ಆಮೇಲೆ ಆಲೂಗಡ್ಡೆ ಇದೆಲ್ಲ ಹಚ್ಕೊಂಡು ಕುದಿಸ್ಕೊಂಡಿನಿ ರೀ. ನೋಡಿರಿ, ಕುದಿಸ್ಕೊಂಡಿದ್ದು ಕುಕ್ಕರ್ನಾಗ ಉಳಿದಿದ್ದು ಇದ್ರೊಳಗೆ ಹಾಕ್ಕೊತೀನಿ. ಮಸಾಲೆ ಒಳಗೆ ಹಾಕ್ಕೊಂಡು ಇದು ಚೆಂದಾಗಿ ಕುದಿಸ್ಕೋಬೇಕ್ರಿ. ಮತ್ತು ಕುದಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ಹಾಕ್ಕೊಂಡು ತಳಮಳ ಅಂಥೇಳಿ ಇದು ಕುದಿ ಬರಬೇಕಾಗುತ್ತೆ. ನೋಡಿರಿ, ಇದು ಗ್ರೀನ್ ಪೀಸ್ ಕರಿ ಕಾಂಬಿನೇಷನ್ ಬೆಳ್ಳಪ್ಪ ಅಂತ ಮಾಡ್ತಾರೆ ಇಲ್ಲೇ. ಬೆಳ್ಳಪ್ಪ, ಆಮೇಲೆ ಒತ್ತು ಶಾವಿಗೆ ಅಂತ ಹೇಳ್ತೀವಲ್ಲ ರೀ, ಅದು ಇಡಿಯಪ್ಪ ಅಂತಾರೆ ಇಲ್ಲಿ. ಅದಕ್ಕೆ ಆಮೇಲೆ ದೋಸೆಗೆ ಬಹಳ ಸೂಪರ್ ಕಾಂಬಿನೇಷನ್ ಇರುತ್ತೆ. ನಾವು ಯಾವಾಗಲೂ ಸಾಂಬಾರು ಯೂಸ್ ಮಾಡಿ ಬೇಸರಾಗಿರ್ತೈತಲ್ಲ, ಈ ಥರ ಕರಿ ಮಾಡಿಕೊಂಡು ತಿನ್ಬೋದು. ನೋಡಿರಿ, ಈ ಥರ ಎಲ್ಲ ಪ್ರಿಪೇರ್ ಮಾಡಿ ನಾನು ನೋಡಿರಿ ದೋಸೆ, ಆಮೇಲೆ ಟೊಮ್ಯಾಟೊ ಚಟ್ನಿ, ಆಮೇಲೆ ಗ್ರೀನ್ ಪೀಸ್ ಕರಿ ಈ ಥರ ಎಲ್ಲ ಪ್ರಿಪೇರ್ ಮಾಡೀನಿ. ಟೊಮ್ಯಾಟೊ ಚಟ್ನಿ ಮುಂದಿನ ವಿಡಿಯೋದಾಗ ನಾನು ತೋರಿಸ್ಕೊಡ್ತೀನಿ ಹೆಂಗೆ ಮಾಡಿದ್ನಿ ಅಂಥೇಳಿ. ನೋಡಿರಿ, ಎಲ್ಲ ಪ್ರಿಪೇರ್ ಮಾಡಿ ನಾನು ಕೆಲಸಗಾರ ಕೊಡೋಕ್ಕೆ ಡಬ್ಬಿ ಒಳಗೆಲ್ಲ ಹಾಕಿಟ್ಟೀನಿ. ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಯಾರು ಹೊಸದಾಗಿ ನೋಡತ್ತೀರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಹೊಸ ಹೊಸ ವೀಡಿಯೋ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ನಮಸ್ಕಾರ.